ನಮಸ್ಕಾರ ಸ್ನೇಹಿತರೆ. ಎರಡನೇ ದಿನದ ಆಟದಲ್ಲಿ ಮೊಹಮ್ಮದ್ ಸಿರಾಜ್ ರವರಿಗೆ ಆಯಿತು ಗಂಭೀರ ಗಾಯ. ಮೈದಾನದಲ್ಲೇ ಕುಸಿದು ಬಿದ್ದರು ಸಿರಾಜ್. ಟೀಂ ಇಂಡಿಯಾಗೆ ಎದುರಾಯಿತು ಬಿಗ್ ಶಾಕ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮೊಹಮ್ಮದ್ ಸಿರಾಜ್ ರವರಿಗೆ ಆಗಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ನಡೆಯುತ್ತಿದೆ ಸ್ನೇಹಿತರೆ. ಈ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಟೀಂ ಇಂಡಿಯಾದ ವೇಗಿಯಾಗಿರುವ ಮೊಹಮ್ಮದ್ ಸಿರಾಜ್ ರವರಿಗೆ ಗಂಭೀರ ಗಾಯವಾಗಿದೆ ಬಂಧುಗಳೇ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು 376 ರನ್ ಗಳಿಸಿ ಆಲ್ಔಟ್ ಆಯಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ರವೀಂದ್ರ ಜಡೇಜಾ 86 ರನ್ ಬಾರಿಸಿ ಮಿಂಚಿದರೆ ರವಿಚಂದ್ರನ್ ಅಶ್ವಿನ್ ಅವರು ಸ್ಫೋಟಕ 113 ರನ್ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಆಧಾರ ಸ್ತಂಭವಾದರು ಮತ್ತು ಯಶಸ್ವಿ ಜೈಸ್ವಾಲ್ 56 ರನ್ ಬಾರಿಸಿ ಮಿಂಚಿದರು. ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ. ಜಸ್ಪ್ರೀತ್ ಬುಮ್ರಾ 3 ವಿಕೆಟ್ ಕಬಳಿಸುವ ಮೂಲಕ ಬಾಂಗ್ಲಾ ತಂಡಕ್ಕೆ ದೊಡ್ಡ ತಲೆನೋವು ಆದರು. ಇದೀಗ ಟಿ ವಿರಾಮದ ವೇಳೆಗೆ ಬಾಂಗ್ಲಾ ತಂಡವು 36.5 ಓವರ್ಗಳಲ್ಲಿ 112 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ. ಇದರರ್ಥ ಶೀಘ್ರದಲ್ಲೇ ಬಾಂಗ್ಲಾ ತಂಡವು ಆಲ್ಔಟ್ ಆಗಲಿದೆ. ಇನ್ನು ಕೂಡ ಬಾಂಗ್ಲಾದೇಶ ತಂಡವು ಬರೋಬ್ಬರಿ 264 ರನ್ಗಳ ಹಿನ್ನಡೆಯಲ್ಲಿದೆ ಸ್ನೇಹಿತರೆ. ಈ ಮಧ್ಯೆ ಟೀಂ ಇಂಡಿಯಾದ ವೇಗಿಯಾಗಿರುವ ಮೊಹಮ್ಮದ್ ಸಿರಾಜ್ ಅವರಿಗೆ ದೊಡ್ಡ ಗಾಯವೊಂದು ಉಂಟಾಗಿದೆ. ಹೌದು, ಎರಡನೇ ದಿನದಾಟದ ಪಂದ್ಯದ 23ನೇ ಓವರ್ ಬೌಲಿಂಗ್ ಮಾಡಲು ಜಡೇಜಾ ಕಾಲಿಡುತ್ತಾರೆ ಸ್ನೇಹಿತರೆ. ಆ ಓವರ್ನ 5ನೇ ಎಸೆತವನ್ನ ಶಕೀಬ್ ಅಲ್ ಹಸನ್ ರವರು ಬೌಂಡರಿ ಗೇರೆತ್ತ ಬಾರಿಸಿದರು. ವೇಗವಾಗಿ ಸಾಗುತ್ತಿದ್ದ ಚೆಂಡನ್ನ ತಡೆಯಲು ಧಾವಿಸಿದ ಮೊಹಮ್ಮದ್ ಸಿರಾಜ್ ರವರು ಚೆಂಡನ್ನ ನಿಯಂತ್ರಿಸುವ ಭರದಲ್ಲಿ ಜೋರಾಗಿ ಬಿದ್ದರು. ತಕ್ಷಣವೇ ಮೈದಾನದಲ್ಲಿ ಮೊಹಮ್ಮದ್ ಸಿರಾಜ್ ರವರು ಕುಸಿದು ಬಿದ್ದರು. ಆ ಬಳಿಕ ತಕ್ಷಣವೇ ಮೈದಾನಕ್ಕೆ ಫಿಸಿಯೋಗಳು ಆಗಮಿಸಿ ಮೊಹಮ್ಮದ್ ಸಿರಾಜ್ ರವರ ಆರೋಗ್ಯವನ್ನ ವಿಚಾರಿಸಿದರು. ಸದ್ಯಕ್ಕೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಸ್ನೇಹಿತರೆ. ಇದಲ್ಲದೆ ಇದೇ ಪಂದ್ಯದಲ್ಲಿ ಒಂದು ಡೈವಿಂಗ್ ಎಫರ್ಟ್ ಹಾಕುವ ಮೂಲಕ ಮೊಹಮ್ಮದ್ ಸಿರಾಜ್ ರವರು ಕೂಡ ಫೀಲ್ಡಿಂಗ್ ನಲ್ಲಿ ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.